ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಎಗ್ ಆಲೂ ಬೋಂಡ ಮಾಡ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿದ್ದೀನಿ ಮೊಟ್ಟೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆನೂ ಬೇಯಿಸಿಟ್ಕೊಂಡಿದ್ದೀನಿ. ಕಡಾಯಿ ಇಟ್ಟಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಏನು ಬೇಕಾಗಿಲ್ಲ ಎಣ್ಣೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಎರಡು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ ಕಟ್ ಮಾಡಿರೋದು ಸಣ್ಣಗೆ ಒಂದು 3 ಈರುಳ್ಳಿ ಮೀಡಿಯಮ್ ಸೈಜು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. ಇಷ್ಟಾದರೆ ಸಾಕು. ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕೋಣ. ಮೊಟ್ಟೆ ಒಳಗಡೆ ಇರೋ ಎಲ್ಲೋ ಭಾಗ ಇದನ್ನು ಹಾಕಿದ್ರೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ, ಇದು ತಣ್ಣಗಾಗಬೇಕು. ಎಗ್ ಆಲೂ ಬೋಂಡ ಮಾಡೋದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಇದೆ ಇದು. ಅದಕ್ಕೆ 1 ಸ್ಪೂನು ಸಣ್ಣ ರವೆ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಇದು. ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು. ಉಪ್ಪು ಹಾಕ್ತಾಯಿದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು. ನೀರು ಹಾಕಿ ಕಲಿಸ್ಕೋಬೇಕು. ಇದು ತುಂಬ ತೆಳ್ಳಗೂ ಕಲಿಸ್ಬಾರ್ದು, ತುಂಬ ಗಟ್ಟಿನೇ ಕಲಿಸ್ಬಾರ್ದು. ಎಗ್ ಆಲೂ ಬೋಂಡ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಜೊತೆ ತಿಂದರೆ ಹಾಗೇನೂ ತಿನ್ಬೋದು. ಈಗ ರೆಡಿ ಮಾಡ್ಕೊಳ್ಳೋಣ. ಈ ಥರ ಒಳಗಿನ ಭಾಗ ನಾನು ಕೋಟಿಂಗ್ ಹಾಕ್ಬಿಟ್ಟಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಈ ಥರ. ಇನ್ನೂ ಬೇಕು ಅಂದರೆ ಜಾಸ್ತಿನೂ ಹಾಕ್ಬೋದು. ಈ ಥರ ಎಲ್ಲನೂ ರೆಡಿ ಮಾಡ್ಕೋಬೇಕು. ಈ ಥರ ಒಳಗಡೆ ಹೋಗುತ್ತೆ ಅರ್ಧ.
ಈ ಥರ ಎಲ್ಲ ಕೋಟಿಂಗ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಥರ ಒಂದೊಂದೇ ಡಿಪ್ ಮಾಡಿ ಹಾಕೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತಿರುಗಿಸಿದ್ದೀನಿ ಇನ್ನೊಂದು ಸೈಡು. ಇದು ಎಣ್ಣೆ ಏನು ಎಳೆಯಲ್ಲ, ಇದಕ್ಕೆ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ. ನಾವು ಮೊಟ್ಟೆ ಬೋಂಡ ಸುಮ್ಮನೆ ಅದ್ದಿ ಮಾಡ್ತೀವಿ. ಈ ಥರ ಆಲೂಗಡ್ಡೆನೂ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಗಿದೆ, ಇಷ್ಟು ಕಲರ್ ಬಂದರೆ ಸಾಕು. ನೋಡಿ, ಎಲ್ಲ ಬೋಂಡ ರೆಡಿಯಾಗಿದೆ. ಸರ್ವ್ ಮಾಡೋಣ ಈಗ. ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದ್ರ ಮೇಲೆ ಬೇಕಾದರೆ ಚಟ್ನಿ ಹಾಕೊಂಡು ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.